ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳೇ, ಇಂದು ನಾವು ಗುಣವಾಚಕದ ಬಗ್ಗೆ ಅಭ್ಯಾಸ ಮಾಡಲಿದ್ದೇವೆ. ಹಾಗಾಗಿ ಅದರ ಕುರಿತು ಈಗಾಗಲೇ ಅದರ ಹಿಂದಿನ ಭಾಗವನ್ನ ಅಭ್ಯಾಸ ಮಾಡಿದ್ದೇವೆ. ಅದರ ಮುಂದುವರಿದ ಭಾಗ ಗುಣವಾಚಕ ಮತ್ತು ಸಂಖ್ಯಾವಾಚಕ ಹಾಗೂ ಸಂಖ್ಯೆಯ ವಾಚಕದ ಬಗ್ಗೆ ಇವತ್ತು ಅಭ್ಯಾಸ ಮಾಡಲಿದ್ದೇವೆ. ಹಾಗಾಗಿ ಕನ್ನಡದ ಎಲ್ಲ ಸ್ಪರ್ಧಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಹಾಗೂ ಕನ್ನಡದ ವ್ಯಾಕರಣವನ್ನ ಅಭ್ಯಾಸ ಮಾಡಬೇಕೆನ್ನುವ ಕನ್ನಡದ ಮನಸ್ಸುಗಳು ಈ ಕಡೆ ನೀವು ನಿಮ್ಮ ಮನಸ್ಸನ್ನು ಹಾಕಿದಾಗ ಸಾಕಷ್ಟು ಇದ್ರ ಬಗ್ಗೆ ನೀವು ತಿಳಿದುಕೊಳ್ಳಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ ಎಲ್ಲ ಅನುಕೂಲಗಳನ್ನ ಇದರಿಂದ ಪಡೆಯಲಿದ್ದೀರಿ. ಹಾಗಾಗಿ ಪರಿವರ್ತನಾ ಅಕಾಡೆಮಿ ಮೂಡಲಿಗಿ ಈ ಚಾನೆಲ್ ಅನ್ನ ಎಲ್ಲರೂ ಪ್ರೋತ್ಸಾಹ ಮಾಡ್ರಿ, ನಮಗೆ ಪ್ರೇರಣೆ ನೀಡ್ರಿ ಅಂತ ಹೇಳ್ತಾ, ಇವತ್ತು ಕನ್ನಡದ ಮೂರನೇ ರಾಷ್ಟ್ರಕವಿ ಆಗಿರ್ತಕ್ಕಂಥ ನಮ್ಮ GS ಶಿವರುದ್ರಪ್ಪನವರ ಒಂದು ಸುಂದರವಾದ ಭಾವಗೀತೆಯನ್ನು ಹಾಡ್ತಾ ನನ್ನ ತರಗತಿಯನ್ನ ಮುಂದುವರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಆ ಹಾಡನ್ನ ಕೇಳ್ರಿ ಅಂತ ಹೇಳ್ತಾ, ಎದೆ ತುಂಬಿ ಹಾಡಿದೆನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಅದನ್ನು ನೀವು. ಎದೆ ತುಂಬಿ ಹಾಡಿದೆನೋ ಅಂದು ನಾನು, ಎಲ್ಲ ಕೇಳಲಿಯದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರಿಹರಾಡು ಕೇಳುವವರಿಹರಾಡು ನಾ ಬಲ್ಲೆನದರಿಂದ, ಹಾಡುವೆನು ಮೈ ದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು ಎನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಅದನ್ನು ನೀವು. ಎದೆ ತುಂಬಿ ಹಾಡಿದೆನು, ಮನ ತುಂಬಿ ಹಾಡಿದೆನು ಅಂದು ನಾನು. ಧನ್ಯವಾದಗಳು ಎಲ್ಲರಿಗೂ. ಇವತ್ತಿನ ತರಗತಿಯನ್ನ ಅಭ್ಯಾಸ ಮಾಡೋಣ. ಗುಣವಾಚಕದ ಬಗ್ಗೆ ಇವತ್ತು ನಾವು ನೋಡಲಿದ್ದೇವೆ. ಹಾಗಾಗಿ ಗುಣವಾಚಕ ಅಂತಂದ್ರೆ ಅದರ ಅರ್ಥ ಹೇಳುವಂತೆ ಗುಣ, ಸ್ವಭಾವ, ಬಣ್ಣ ನೋಡಿ ಇಟ್ಟ ಹೆಸರುಗಳು. ಅಂದ್ರೆ ಗುಣ, ಸ್ವಭಾವ, ಬಣ್ಣ ನೋಡಿ ಇಟ್ಟ ಹೆಸರುಗಳನ್ನೆಲ್ಲವನ್ನ ಹೆಂಗ್ ಕರಿತೀವಿ ಅಂತಂದ್ರೆ ಗುಣವಾಚಕ ಅಂತೇಳಿ ಕರಿತೀವಿ. ಅಂತವುಗಳನ್ನ ನೋಡಿದಾಗ ಈ ಕಹಿಯನ್ನ ಹೇಳ್ಬಹುದು, ಸಿಹಿಯನ್ನ ಹೇಳ್ಬಹುದು, ದೊಡ್ಡದು, ಸಣ್ಣದು, ಹಳೆಯದು, ಹೊಸದು. ಸೊ ಇವೆಲ್ಲವೂ ಏನ್ ಹೇಳ್ತಪ್ಪ ಅಂತಂದ್ರೆ ಗುಣವಾಚಕಗಳಾಗಿವ. ಯಾವುದೇ ವಸ್ತುವಿನ, ವ್ಯಕ್ತಿಯ ಗುಣವನ್ನು ಹೇಳ್ತಿರ್ಬೇಕು. ಅಂಥವುಗಳನ್ನ ಏನ್ ಕರಿತೀವಿ ನಾವು ಗುಣವಾಚಕ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ಹಿರಿಯ, ಒಳ್ಳೆಯ, ಕಿರಿದು, ಹಿರಿದು, ಕರಿದು, ಬಿಳಿದು ಈಗ ಬಣ್ಣವನ್ನು ಹೇಳ್ತದೆ. ನೀವೆಲ್ಲ ಕೇಳಿರ್ತೀರಿ. ಯಾರು ಆ ವ್ಯಕ್ತಿ ಅಂತ ಕೇಳಿದ್ರೆ ಕನ್ನಡ ನಾಡಿನಲ್ಲಿ ಬಹಳ ಸಾಧಿಸಿದಂತ ಒಬ್ಬ ಮಹಾನುಭಾವರು ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅಂತ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ್ ಅವ್ರು ಹೇಳ್ತಾರೆ, ನಾ ಕರಿಯಳೆಂದು ನೀ ಜರಿಯಬೇಡ ಬಿಡಿ ಗೆಳತಿ ಗರ್ವದಿಂದ. ನಾ ಕರಿಯಳೆಂದು ನೀ ಜರಿಯಬೇಡ ಬಿಡಿ ಗೆಳತಿ ಗರ್ವದಿಂದ. ನೀ ನಡೆವ ರೋಡು ಕಪ್ಪು, ನೀ ಬರೆವ ಬೋರ್ಡು ಕಪ್ಪು, ಮಳೆ ಮೋಡ ಕಪ್ಪು 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 ಅಂತೇಳಿ ಅವರು ತಮ್ಮ ಕಾವ್ಯಗಳಲ್ಲಿ, ತಮ್ಮ ಕವನಗಳಲ್ಲಿ ಇದನ್ನ ಬರೆದಿದ್ರು. ಅದನ್ನ ನಾವು ನಾನು 10ನೇ ತರಗತಿ ಇದ್ದಾಗ ಅದನ್ನ ಕೇಳಿದ್ದೆ. ಅಂದ್ರ ಅವ್ರಿಗೆ ಎಷ್ಟು ಅದ್ರ ಬಗ್ಗೆ ಜ್ಞಾನ ಪೂರ್ಣ ವ್ಯಕ್ತಿ ಆಗಿದ್ರು ಅಂತೇಳಿ ನಾವು ಅಭ್ಯಾಸ ಮಾಡಿದಾಗ ಗೊತ್ತಾಗ್ತದೆ. ಅಂದ್ರ ಕರಿದು ಬಿಳಿದು ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಜಾತಿಯನ್ನ ಆಧಾರವಾಗಿ ಇಟ್ಕೊಂಡಂತ ಒಂದು ಪದ. ಹೌದಾ? ಸಾರಿ, ಇದೇಂತ್ರಿ, ನಾವು ವರ್ಣವನ್ನ ಆಧಾರವಾಗಿ ಇಟ್ಕೊಂಡು ನಾವು ಮೇಲು ಕೀಳು ಎಂಬುದನ್ನ ಮಾಡ್ತಿಲ್ಲ. ಅದನ್ನ ಆಧಾರವಾಗಿ ಇಟ್ಕೊಂಡು ಅವರು ಬರೆದಿದ್ದ ಒಂದು ಕವನದ ಸಾಲು. ಇದೆಲ್ಲವೂ ನಾವು ಒಟ್ಟು ನೋಡಿದಾಗ ಏನ್ ಅನ್ಸದಪ್ಪ ಅಂತ ಕೇಳಿದ್ರ, ಕರಿದು ಬಿಳಿದು, ಹಿರಿದು ಕಿರಿದು, ಈ ರೀತಿ ವ್ಯತ್ಯಾಸಗಳನ್ನ ಅಥವಾ ಅಲ್ಲಿ ಗುಣವನ್ನ, ವ್ಯಕ್ತಿ ಗುಣವನ್ನ, ವಸ್ತುವಿನ ಗುಣವನ್ನ ಹೇಳುವಂತ ಪದಗಳನ್ನ ನಾವೇನ್ ಕರಿತೀವಪ್ಪ ಅಂತ ಕೇಳಿದ್ರೆ
ಗುಣವಾಚಕ ಅಂತೇಳಿ ಕರಿತೀವಿ. ಹೌದಾ? ಅದರ ನಂತರ ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂತಂದ್ರೆ ಸಂಖ್ಯೆಯನ್ನು ಹೇಳುವಂತ ಒಂದು ಪದ. ಉದಾಹರಣೆಗೆ ಸಂಖ್ಯೆಯನ್ನು ಹೇಳುವ ಶಬ್ದ. ಸಂಖ್ಯೆಯನ್ನು ಹೇಳ್ತಿರ್ಬೇಕಾದ. ಉದಾಹರಣೆಗಾಗಿ ಅರ್ಧ. ಅರ್ಧ ಅಂತಂದ್ರೆ ಹಾಫ್ ಅಂತಿರ್ಲಿಲ್ಲ ಇಂಗ್ಲಿಷ್ ಒಳಗೆ. ಕಾಲು. ಕಾಲು ಅಂತಂದ್ರೆ 25 ಪೈಸೆ ಅಥವಾ 25% ಅಂತಿರ್ಲಿಲ್ಲ. 25% ಆ ಕಾಲು ಭಾಗ. ಕಾಲು ಭಾಗ ಅಂತ ಕನ್ನಡದಾಗ ಕರಿತೀವಿ. ಇನ್ನು ಮುಕ್ಕಾಲು ಭಾಗ ಅಂದ್ರೆ 75% ಅಂತ ಕರಿತಿರಲ್ಲ, 75 ಭಾಗ ಅಂತ ಕರಿತಿರಲ್ಲ. ಈ ತರ ನಾವು ಇದನ್ನು ಗುರುತಿಸ್ತೀವಿ. ಒಂದು ಪೂರ್ಣ ಭಾಗ, 1000, ಕೋಟಿ, ಈ ರೀತಿ ನಾವು ಅಂಕಿ ಸಂಖ್ಯೆಗಳನ್ನ ಏನ್ರಿ ಗುರುತಿಸ್ತೀವಿ ಅಂತಾರೆ. ಅಂತದಕ್ಕೆ ಕನ್ನಡದಲ್ಲಿ ಏನ್ ಕರಿತೀವಪ್ಪ ಅಂದ್ರೆ ಸಂಖ್ಯಾವಾಚಕ ಅಂತೇಳಿ ನಾವು ಗುರುತಿಸ್ತೀವಿ. ಹೀಗೆ ಯಾವುದೇ ಒಂದು ಅರ್ಧ ಆಗಿರ್ಬೋದು, ಕಾಲ ಆಗಿರ್ಬೋದು, ಮುಕ್ಕಾಲು ಆಗಿರ್ಬೋದು, 1 ಆಗಿರ್ಬೋದು, 2 ಆಗಿರ್ಬೋದು, 1000 ಆಗಿರ್ಬೋದು, ಕೋಟಿ ಆಗಿರ್ಬೋದು, ಈ ರೀತಿ ಅಂಕಿ ಸಂಖ್ಯೆಗಳು ಏನಾದ್ರು ಬಂದು ಅಂತಂದ್ರೆ ಅವುಗಳನ್ನ ನಾವ್ ಏನ್ ಕರಿತೀವಪ್ಪ ಅಂದ್ರೆ ಕನ್ನಡದಲ್ಲಿ ಸಂಖ್ಯಾವಾಚಕ ಅಂತ ಕರಿತೀವಿ. ಅದಕ್ಕೆ ಸಂಖ್ಯೆಯನ್ನ ಹೇಳುವ ಪದ ಅಥವಾ ಶಬ್ದ ನಾವೇನ್ ಕರಿತೀವಿ? ಸಂಖ್ಯಾವಾಚಕ ಅಂತ ಕರಿತೀವಿ. ಈ ರೀತಿ ಇವತ್ತಿನ ಎರಡನೇ ವಿಷಯವನ್ನ ಸಂಖ್ಯಾವಾಚಕ ಅಂತ ನೋಡ್ತೀವಿ. ಅದರ್ವೈಸ್ ಮುಂದಿನ ಏನಪ್ಪಾ ಅಂತ ಹೇಳಿದ್ರೆ ಸಂಖ್ಯೆಯ ವಾಚಕ. ಸಂಖ್ಯಾವಾಚಕಕ್ಕೆ ಮತ್ತು ಸಂಖ್ಯೆಯ ವಾಚಕಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಇಲ್ಲಿ ಅಧಿಕೃತವಾಗಿ ಸಂಖ್ಯೆಯನ್ನೇ ಗುರುತಿಸ್ತೀವಿ, ಆದ್ರೆ ಇಲ್ಲಿ ಹಂಗಲ್ಲ. ಸಂಖ್ಯೆಯಿಂದ ಕೂಡಿದ ವಸ್ತು ಗುರುತಿಸ್ತೀವಿ ಮತ್ತು ವ್ಯಕ್ತಿಯನ್ನ ಸೂಚಿಸುವ ಪದವನ್ನ ಗುರುತಿಸ್ತೀವಿ. ಇಷ್ಟೇ ವ್ಯತ್ಯಾಸ. ಅಲ್ಲಿ ನೇರವಾಗಿ ಇಲ್ಲಿ ಒಂದು ಸಂಖ್ಯೆಯನ್ನು ಗುರುತಿಸಿದ್ರೆ ಇಲ್ಲಿ ಒಂದು ವಸ್ತುವನ್ನ, ವ್ಯಕ್ತಿಯನ್ನ ಗುರುತಿಸ್ತೀವಿ. ಹಾಗಾಗಿ ಅಂತ ಸೂಚಿಸುವಂತ ಪದಗಳನ್ನ ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಸಂಖ್ಯೆಯ ವಾಚಕ ಅಂದ್ರೆ ಸಂಖ್ಯೆಯನ್ನ ಅಥವಾ ಸಂಖ್ಯೆಯಿಂದ ಕೂಡಿದ ವಸ್ತು, ಒಂದು ಮಟೀರಿಯಲ್ ಅಂತ ಏನ್ ಕರಿತೀರಿ ಇಂಗ್ಲಿಷ್ ಒಳಗ, ಆ ವಸ್ತು ಮತ್ತು ವ್ಯಕ್ತಿ, ಪರ್ಸನ್, ಅವ್ರನ್ನ ಐಡೆಂಟಿಫೈ ಅಥವಾ ಸೂಚಿಸುವ, ಇಂಡಿಕೇಟ್ ಮಾಡುವಂತ ಅಂತ ಏನ್ ಕರಿತಿರ್ಲಿ, ಆ ರೀತಿ ಸೂಚಿಸುವಂತ ಪದಗಳಿಗೆ ನಾವೇನ್ ಕರಿತೀವಿ ಅಂದ್ರೆ ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಅಂತವುಗಳು ಯಾರು ಗೊತ್ತಿರ್ತೀವಿ. ಒಂದನೆಯ, ಈ ಹುಡುಗರು ಬರ್ತಿರ್ತಾರೆ, 1ನೆಯ ತರಗತಿ ಅಂತ ಬರ್ತೀರಿ, 2ನೆಯ ತರಗತಿ ಅಂತ ಬರ್ತೀರಿ. ಇಲ್ಲಿ ಎಷ್ಟು ಜನ ಅದಾರಪ್ಪ ಅಂತ ಕೇಳಿದ್ರೆ 2 ಜನ ಅಂತ ಕರಿತೀರಿ. ಹೌದಾ? ಆಮೇಲೆ ಇಲ್ಲಿ ಎಷ್ಟು ಜನ ಅದಾರಪ್ಪ ಅಂತ 5 ಅಂತ. ಹೋದ್ರೆ ಎಷ್ಟು ಮಂದಿ ಅಂದ್ರೆ 5 ಹೋದ್ರು, 2 ಹೋದ್ರು, 3 ಬಂದ್ರು ಅಂತ ಕರಿತೀರಿ. ಆಮೇಲೆ ನಿಮ್ಗೆ ಎಷ್ಟನೇ ತರಗತಿಪ್ಪ ಅಂದ್ರೆ 10ನೇ ತರಗತಿ ಅಂತ ಕನ್ನಡದಾಗ ಒಬ್ಬೊಬ್ರು ಬಹಳಷ್ಟು ಜನ ಅಂತ ಹುಡುಗರು ಹೇಳುವ, ಕೇಳುವ ಎಲ್ಲ ಪದಗಳನ್ನು ನೀವು ಆಡುವ ಭಾಷೆಗಳಲ್ಲಿ ಕೇಳ್ತಾ ಇರ್ತೀರಿ. ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿ ಮತ್ತು ವಸ್ತುವನ್ನ ಸಂಖ್ಯೆಯಿಂದ ಸೂಚಿಸುವ ಪದ, ಸಂಖ್ಯೆಯಿಂದ ಸೂಚಿಸುವಂತ ಪದಗಳಿಗೆ ಏನ್ ಕರಿತೀವಿ ಅಂದ್ರೆ ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಅದಕ್ಕೆ ಬಹಳ ವ್ಯತ್ಯಾಸ ಇಲ್ಲ. ಇಲ್ಲಿ ಅಧಿಕೃತವಾಗಿ ನೇರವಾಗಿ ಒಂದು ಸಂಖ್ಯೆಯನ್ನು ಗುರುತಿಸ್ತೀವಿ. ಇಲ್ಲಿ ಸಂಖ್ಯೆಯನ್ನೇ ಆಧಾರವಾಗಿಟ್ಟುಕೊಂಡು ಒಬ್ಬ ವ್ಯಕ್ತಿ, ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನ, ತರಗತಿಗಳನ್ನ ಗುರುತಿಸುವಂತಹ ಒಂದು ಪದಗಳಾಗಿರ್ತವೆ. ಇಷ್ಟು ಏನಪ್ಪಾ ಅಂತ ಕೇಳಿದ್ರೆ ಇವತ್ತಿನ ತರಗತಿಯಲ್ಲಿ ಗುಣವಾಚಕ, ಗುಣ ಸ್ವಭಾವಗಳನ್ನು ಹೇಳುವ ಬಣ್ಣ, ಗುಣ ಸ್ವಭಾವಗಳನ್ನು ಹೇಳುವ ಮತ್ತು ಬಣ್ಣವನ್ನ ಆಧಾರವಾಗಿಟ್ಟುಕೊಂಡು ಇಟ್ಟಂತ ಹೆಸರುಗಳಿಗೆ ಏನ್ ಕರಿತೀವಿ ಅಂದ್ರೆ ಗುಣವಾಚಕ ಕರಿತೀವಿ. ಉದಾಹರಣೆಗಾಗಿ ಕಹಿ, ಸಿಹಿ, ಅಷ್ಟೇ ಅಲ್ಲ, ದೊಡ್ಡ, ಸಣ್ಣ, ಹಳೆಯ, ಹೊಸದು, ಇವೆಲ್ಲ ನೋಡ್ತೀವಿ. ಅದರ್ವೈಸ್ ಮುಂದಿಂದ ಸಂಖ್ಯಾವಾಚಕ ಅಂತ ಅರ್ಥ ಸಂಖ್ಯೆಯನ್ನ ಹೇಳುವ ಶಬ್ದ ಅಂದ್ರೆ ಅದರ ಅರ್ಥ ನೋಡಿದಾಗ ಸಂಖ್ಯೆಯನ್ನು ಹೇಳುವಂತ ಶಬ್ದ ಅಂತ ಕರಿತೀವಿ. ಹಾಗಾಗಿ ಅರ್ಧ, ಕಾಲು, ಮುಕ್ಕಾಲು ಭಾಗ ಇವೆಲ್ಲ ನೋಡ್ತೀವಿ. ಸೊ ಈ ರೀತಿ ನಾವು ಅಭ್ಯಾಸ ಮಾಡಿದಾಗ ಮೂರನೇದು ಏನಪ್ಪಾ ಅಂದ್ರೆ ಸಂಖ್ಯೆಯ ವಾಚಕ. ಇನ್ನೊಂದ್ಸತಿ ನಾನು ರಿಪೀಟ್ ಮಾಡ್ತೀನಿ. ಸಂಖ್ಯೆಯಿಂದ ಕೂಡಿದ ವಸ್ತು, ವ್ಯಕ್ತಿಯನ್ನ ಸೂಚಿಸುವ ಪದಕ್ಕೆ ಏನ್ ಕರಿತೀವಿ ಅಂದ್ರೆ ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಈ ರೀತಿ 3 ನಾವು ಇವತ್ತು ಏನ್ ಮಾಡಿದಪ್ಪ ಅಂದ್ರೆ ನೋಡಿದೀವಿ. ಅದರ ಅದು ಹೃದಯ ಭಾಗವನ್ನು ಅಭ್ಯಾಸ ಮಾಡಿದಾಗ, ಈ ಈ ವಿಷಯದ ಹೃದಯ ಭಾಗವನ್ನ ಅಭ್ಯಾಸ ಮಾಡಿದಾಗ, ಹಾರ್ಟ್ ಅಂಡ್ ಸೋಲ್ ಅಂತ ಏನ್ ಕರಿತಿರ್ಲಿಲ್ಲ ನೀವು, ಅದ್ರ ಹೃದಯ ಮತ್ತು ಆತ್ಮವನ್ನ ಅಭ್ಯಾಸ ಮಾಡಿದಾಗ ಅದರ ಪೂರ್ಣ ಪ್ರಮಾಣದ ಒಂದು ಜ್ಞಾನ ನಮಗೆ ಬರ್ತದೆ ಅಂತೇಳಿ ಹೇಳ್ತಾ, ಇಲ್ಲಿವರೆಗೆ ನಾನು ಕನ್ನಡದ 6ನೇ ದಿನದ ಒಂದು ತರಗತಿಯನ್ನ ಹೇಳಲು ಬಯಸಿದೆ. ಸೊ ಇನ್ನು ಮತ್ತೆ ನಾಳೆ ದಿನ ಮುಂದಿನ ಭಾಗವನ್ನು ನಾವು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಎಲ್ಲ ನಮ್ಮ ಕನ್ನಡಿಗರು, ಪರಿವರ್ತನಾ ಅಕಾಡೆಮಿಯ ಎಲ್ಲ ಸದಸ್ಯರು ಮತ್ತು ತಂಡದವರಿಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ಒಟ್ಟಿನಲ್ಲಿ ನಮ್ಮನ್ನು ಬೆಳೆಸ್ತೀರಿ ಅನ್ನುವಂಥ ಒಂದು ಭರವಸೆ ನಮಗಿದೆ. ಹಾಗಾಗಿ ಎಲ್ಲರೂ ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡ್ರಿ. ಎಲ್ಲರೂ ಈ ಕ್ಲಾಸ್ಗಳನ್ನು ಕೇಳಿ ನಿಮ್ಮ ಭವಿಷ್ಯತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.
ನಮಸ್ಕಾರ.